ನಮ್ಮ ಹಳ್ಳಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್ ಕಲ್ಲಮ್ಮ. ನಾವು ಇವತ್ತು ಎಲ್ಲಿಗೆ ಹೋಗುತ್ತಿದ್ದೇವೆಂದರೆ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ನರಹರಿ ಪರ್ವತ ಸದಾಶಿವ ದೇವಸ್ಥಾನಕ್ಕೆ ನಾವು ಹೋಗುತ್ತಿದ್ದೇವೆ. ಪುತ್ತೂರಿನಿಂದ ಕೇವಲ 25 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿದರೆ ಇತಿಹಾಸ ಪ್ರಸಿದ್ಧ ಕಾರ್ಣಿಕ ಪುಣ್ಯಕ್ಷೇತ್ರದಲ್ಲಿ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಬಂಟ್ವಾಳ ತಾಲೂಕಿನ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಾನೆಮಂಗಳೂರು ಕಲ್ಲಡ್ಕದ ಮಧ್ಯಭಾಗದಲ್ಲಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಶಿವಲಿಂಗದಂತೆ ಕಂಗೊಳಿಸುವ ಈ ಪುಣ್ಯಕ್ಷೇತ್ರವೇ ನರಹರಿ ಪರ್ವತ. ಈ ದೇವಸ್ಥಾನವು ಸಾಧಾರಣ 1000 ಫೀಟ್ ಎತ್ತರದಲ್ಲಿದ್ದು ಅದಕ್ಕೆ ನರಹರಿ ಸದಾಶಿವ ದೇವಸ್ಥಾನವನ್ನು ಭೂ ಕೈಲಾಸ ಅಂತಲೂ ಕರೆಯುತ್ತಾರೆ. ನಿಮಗೆ ಸಂಪೂರ್ಣ ದೇವಸ್ಥಾನದ ವಿವರ ಮತ್ತು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸುತ್ತೇನೆ. ಮೊದಲನೇದಾಗಿ ನಾವು ಚಲಿಸುತ್ತಾ ಹೋಗುವಾಗ ಶಿವಾಜಿಯ ಪ್ರತಿಷ್ಠೆಯನ್ನು ನಾವು ಕಾಣಬಹುದು. ನಂತರ ಹೀಗೆ ಚಲಿಸುತ್ತಾ ಮುಂದೆ ನಾವು ಸಾಗುತ್ತಾ ಹೋದೆವು. ತುಂಬ ಎತ್ತರದಲ್ಲಿರುವ ಇದಕ್ಕೆ ರಸ್ತೆಯೂ ಸಹ ಇದೆ. ನಾವು ನಂತರ ಒಂದು ಕಡೆಯಲ್ಲಿ ವಾಹನವನ್ನು ನಿಲ್ಲಿಸಿ ನಾವು ಮೆಟ್ಟಿಲುಗಳ ಮುಂದೆ ನಡೆದುಕೊಂಡು ಹೋದೆವು. ತುಂಬ ದೂರ ಚಲಿಸುತ್ತಾ ಹೋದೆವು. ನಂತರ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಸಹ ಇದ್ದರು. ಮೇಲಿಗೆ ತಲುಪಿ ನಂತರ ಇಡೀ ಪ್ರಕೃತಿಯ ವೀಕ್ಷಣೆಯನ್ನು ಸಹ ಪಡೆದುಕೊಂಡೆವು. ಸುಂದರವಾದ ಪ್ರಕೃತಿಯ ತಾಣದ ಮಡಿಲಿನಲ್ಲಿರುವ ಶ್ರೀ ನರಹರಿ ಸದಾಶಿವ ದೇವರ ದರ್ಶನವನ್ನು ಪಡೆದೆವು. ಇಲ್ಲಿಯ ಮ್ಯಾನೇಜರ್ ಆದಂತಹ ಶ್ರೀ ಆನಂದ್ರವರು ಇಲ್ಲಿಯ ದೇವಸ್ಥಾನದ ವಿಶೇಷ ಮತ್ತು ಇತಿಹಾಸವನ್ನು ನಮಗೆ ಸಂಪೂರ್ಣವಾಗಿ ವಿವರಿಸುತ್ತಾ ಹೋಗುತ್ತಾರೆ. ಮಹಾಭಾರತ ಯುದ್ಧ ಆದ ಬಳಿಕ ಪಂಚ ಪಾಂಡವರು ಮತ್ತೆ ಶ್ರೀಕೃಷ್ಣ ಒಂದು ದಿವಸ ಈ ಬೆಟ್ಟದ ಮೇಲೆ ಬರ್ತಾರೆ. ಬಂದಂತ ಶ್ರೀಕೃಷ್ಣ ತನ್ನ ಆಯುಧವಾದ ಗದಾ ಪದ್ಮ ಶಂಖಚಕ್ರ, ಗದೆಯನ್ನು ಬಂಡೆಯಲ್ಲಿಟ್ಟಲ್ಲಿ ಗದಾತೀರ್ಥ, ಚಕ್ರವನ್ನು ಬಂಡೆಯಲ್ಲಿಟ್ಟಲ್ಲಿ ಚಕ್ರತೀರ್ಥ, ಶಂಖವನ್ನು ಬಂಡೆಯಲ್ಲಿಟ್ಟಲ್ಲಿ ಶಂಖತೀರ್ಥ, ಪದ್ಮವನ್ನು ಬಂಡೆಯಲ್ಲಿಟ್ಟಲ್ಲಿ ಪದ್ಮತೀರ್ಥ ಎಂಬ 4 ತೀರ್ಥಕೆರೆಗಳನ್ನು ಶ್ರೀಕೃಷ್ಣ ದೇವರು ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡ್ತಾರೆ. ತೀರ್ಥೋದ್ಭವ ಮಾಡುವಾಗ ಒಟ್ಟಿಗೆ ಪಂಚಪಾಂಡವರು ಇರ್ತಾರೆ. ಅವರು ಈ ಕೆರೆಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದಾಗ ಅರ್ಜುನನಿಗೆ ನಿತ್ಯ ಶಿವಪೂಜೆ ಆಗುತ್ತೆ. ಯಾಕೆಂದ್ರೆ ಅರ್ಜುನನ ಹತ್ರ ಪಾಶುಪತಾಸ್ತ್ರ, ಅದಕ್ಕೆ ಶಿವನ ಪೂಜೆ ಆಗುತ್ತೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಅರ್ಜುನನ ಹತ್ರ ಇಲ್ಲಿ ಕಲ್ಲಿನಿಂದ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪಂಚಪಾಂಡವರು ಕೃಷ್ಣದೇವರಿಗೂ ಶಿವದೇವರಿಗೂ ಇಲ್ಲಿ ಪೂಜೆ ಸಲ್ಲಿಸಿತ್ತು. ಆದ ಕಾರಣ ಈ ಕ್ಷೇತ್ರ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಎಂಬ ಹೆಸರನ್ನು ಪಡೆಯಿತು. ಇಲ್ಲಿ ಹಗ್ಗ ಎಲ್ಲ ತಂದ ಭಕ್ತಾದಿಗಳು ತುಂಬಾ ತಂದು ಕೊಡೋದು ನೋಡಿದ್ದೇವೆ. ಅದರದ್ದು ವಿಶೇಷ ಇಲ್ಲಿ ಹಗ್ಗ ಸೇವೆ ವಿಶೇಷವಾದಂತಹ ಸೇವೆ. ಯಾಕೆಂದ್ರೆ ಈ ಅಸ್ತಮ, ದಮ್ಮು, ನರದೋಷ, ವಾತ ಸಂಬಂಧ ಯಾವುದೇ ಕಾಯಿಲೆಗಳಿಗೆ ಇಲ್ಲಿಯ ಶಿವನಿಗೆ ಆ ಉರಿಯಗ್ಗ ಸಮರ್ಪಣೆ ಮಾಡಿದಲ್ಲಿ ಅವರ ಕಷ್ಟ ನಿವಾರಣೆ ಆಗ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಅದನ್ನು ಪ್ರತಿನಿತ್ಯ ಆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಹಗ್ಗ ಎನ್ನುವುದು ಈ ಉಬ್ಬಸ ಎಳೆಯುವಂತ ಇದೆ. ಈ ನಾವು ಕೊಡುವಂತಹ ಬಲ್ಲಿ ರೂಪದಲ್ಲಿ ಕೊಡುವಂತಹ ಹಗ್ಗ ಅದು ದೇವರ ಈ 4 ತೀರ್ಥಕೆರೆಗಳಲ್ಲಿ ಅದರಿಂದ ನಾವು ತೀರ್ಥ ತೆಗೆದು ನಾವು ಪ್ರೋಕ್ಷಣೆ ಸ್ನಾನ ಮಾಡಬಹುದು. ಆ ರೀತಿಯ ಒಂದು ಇದಿರ್ಬೋದು. ಆದ ಕಾರಣ ಈ ಹಗ್ಗ ಸೇವೆ ಇಲ್ಲಿಯ ವಿಶೇಷ ಸೇವೆ. ನಮ್ಮ ಯಾವುದೇ ಕಷ್ಟಕ್ಕೂ ಆ ಸೇವೆಯನ್ನು ಇಲ್ಲಿ ಮುಖ್ಯವಾಗಿ ಅಸ್ತಮ, ದಮ್ಮು, ನರದೋಷ ಅಂಥದ್ದು ಏನಾದ್ರು ಪ್ರಾಬ್ಲಮ್ ಇಲ್ಲಿ ಶಿವನಿಗೆ ಆ ಬಲ್ಲಿ ಕೊಟ್ಟಲ್ಲಿ ನಮ್ಮ ಕಷ್ಟ ನಿವಾರಣೆ. ಆ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಪ್ರತಿದಿನ ಆ ಸೇವೆಯನ್ನು ಕೊಡ್ತಾ ಇರ್ತಾರೆ. ಹಾಗೆ ಈ ದೇವಸ್ಥಾನಕ್ಕೆ ಬರ್ಬೇಕಿದ್ರೆ 333 ಮೆಟ್ಲು ಉಂಟು ಟೋಟಲ್. ಹಾಗೆ ಇದೀಗ ರೋಡಿನ ಒಂದು ವ್ಯವಸ್ಥೆ ಆಗಿದೆ. ರೋಡಲ್ಲಿ ಬರ್ಬೋದು. ಹಾಗೆ 331 ಮೆಟ್ಲು ಹತ್ಕೊಂಡು ಬರ್ಬೋದು. ಹಾಗೆ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ಸಾಧಾರಣ 1000 ಅಡಿ ಎತ್ತರದಲ್ಲಿ ಉಂಟು. ದೇವಸ್ಥಾನದ ಬೆಟ್ಟದ ಈ ತುತ್ತ ತುದಿಗೆ ಬಂದು ನಿಂತಾಗ ಇದೇ ಪೂರ್ವದಲ್ಲಿ ಸುಲ್ಲಮಲೆ ಬಲ್ಲಮಲೆ, ಇತಿಹಾಸ ಪ್ರಸಿದ್ಧ ಸುಲ್ಲಮಲೆ ಬಲ್ಲಮಲೆ ನಮಗೆ ಬೆಟ್ಟ ಕಾಣಿಸುತ್ತೆ. ಚೌತಿಯ ದಿವಸ ಗುಹಾ ತೀರ್ಥ ಸ್ನಾನ ಅಂತಾರೆ. ಹಾಗೆ ಪಶ್ಚಿಮದಲ್ಲಿ ದೇವಸ್ಥಾನದ ಪಶ್ಚಿಮಕ್ಕೆ ನಾವು ಕಣ್ಣು ಹಾಯಿಸಿದಾಗ ಜೀವನದಿ ನೇತ್ರಾವತಿ ಹರಿಯುವಂತಹ ದೃಶ್ಯ ನಮಗೆ ಸುಂದರವಾಗಿ ಗೋಚರಿಸುತ್ತದೆ. ಹಾಗೆ ಉತ್ತರದಲ್ಲಿ ಇತಿಹಾಸ ಪ್ರಸಿದ್ಧ ಕಾರಿಂಜೇಶ್ವರ ದೇವಸ್ಥಾನ, ಮೂಡುಬಿದಿರೆ ಕೊಡಂಜೇಕಲ್ಲು. ಹಾಗೆ ದಕ್ಷಿಣದಲ್ಲಿ ಮಂಗಳೂರು ಬೆಂಗಳೂರು ರೈಲು ಮಾರ್ಗ ನಮಗೆ ಸುಂದರವಾಗಿ ಗೋಚರಿಸುತ್ತದೆ. ಹಾಗೆ ಇಲ್ಲಿಯ ಸೂರ್ಯೋದಯ ಸೂರ್ಯಾಸ್ತ ನೋಡುವುದಕ್ಕೆ ಬಲು ಚಂದ. ಸನ್ಸೆಟ್ ಕ್ಲೀನ್ ಆಗಿ ಕಾಣುತ್ತೆ. ದಿನಕ್ಕೊಂದು ಎಷ್ಟು ಭಕ್ತಾದಿಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ? ಈಗ ಸಾಧಾರಣ ರಜಾ ದಿನದಲ್ಲೆಲ್ಲ ಒಂದು 1000
ಹಾಗೆ ಅಮಾವಾಸ್ಯೆ ದಿವಸ ಹಾಗೆ ಇಲ್ಲಿ ಒಂದು ವಿಶೇಷ ತೀರ್ಥಸ್ಥಾನ, ಅದು ಆಟಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ. ಅವತ್ತು ಸಾಧಾರಣ ಒಂದು 10,000 ರಿಂದ 15,000 ಭಕ್ತರು ಇಲ್ಲಿ ಬೆಳಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ತನಕ ತೀರ್ಥ ಸ್ನಾನ ಮಾಡಿ ದೇವರಿಗೆ ವಿಧ ವಿಧದ ಸೇವೆಯನ್ನು ಸಲ್ಲಿಸಿ ಹೋಗ್ತಾ ಇರ್ತಾರೆ. ಆಷಾಢ ಅಮಾವಾಸ್ಯೆ ಅಷ್ಟೊಂದು ಮಹತ್ವ ಯಾಕೆಂದ್ರೆ ಆಷಾಢ ಅಮಾವಾಸ್ಯೆಯ ಮೊದಲನೇ ದಿವಸವೇ ಪಂಚಪಾಂಡವರು ಇಲ್ಲಿ ಬಂದು ಇಲ್ಲಿ ಈ 4 ತೀರ್ಥಕೆರೆಗಳ ನಿರ್ಮಾಣ ಮಾಡಿ ಹಾಗೆ ಶಿವನ ಪ್ರತಿಷ್ಠೆ ಮಾಡಿದಂತ ಆ ಪುಣ್ಯ ದಿನ ಆದ ಕಾರಣ ಅವತ್ತು ಯಾರು ಇಲ್ಲಿ ತೀರ್ಥ ಸ್ನಾನ ಮಾಡ್ತಾರೋ ಅವರ ಕಷ್ಟ ನಿವಾರಣೆ ಆಗ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಅಂದು ಇಲ್ಲಿ ತೀರ್ಥ ಸ್ನಾನ ಮಾಡಿ ದೇವರಿಗೆ ವಿಧ ವಿಧದ ಸೇವೆಯನ್ನು ಸಲ್ಲಿಸಿ ಹೋಗ್ತಾ ಇರ್ತಾರೆ. ಹಾಗೆ ಶ್ರಾವಣ ಅಮಾವಾಸ್ಯೆ ಅವತ್ತು ಕೂಡ ಇಲ್ಲಿ ತೀರ್ಥ ಸ್ನಾನ ಉಂಟು. ತುಳುವಿನಲ್ಲಿ ಸೋನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಅವತ್ತು ಕೂಡ ಇಲ್ಲಿ ತೀರ್ಥ ಸ್ನಾನ ಜರುಗಿದೆ. ಹಾಗೆ ಇಲ್ಲಿ ಎಷ್ಟೋ ಸನ್ಯಾಸಿಗಳು ತಪಸ್ಸು ಮಾಡಿದಂತಹ ತಪೋಭೂಮಿ ಇದಾಗಿದ್ದು ಇಲ್ಲಿ ಸನ್ಯಾಸಿ ಗುಡಿ, ಸನ್ಯಾಸಿ ಗುಹೆ ಕೂಡ ನಮಗೆ ಕಾಣಸಿಗ್ತದೆ ಕೆಳಗೆ ಆ ಸೈಡ್. ಹಾಗೆ ಪಂಚ ಪಾಂಡವರು ಬಂದದಕ್ಕೆ ಭೀಮನ ಒಂದು ಪಾದದ ಹೆಜ್ಜೆ ಗುರುತು ಕೂಡ ಇಲ್ಲಿ ಕಾಣಿಸುತ್ತದೆ. ಅದು ಆ ಸೈಡ್ ಕೆಳಗೆ ಆ ಸನ್ಯಾಸಿ ಗುಡಿ ಹತ್ತಿರವೇ. ಒಟ್ಟಿನಲ್ಲಿ ನರಹರಿ ಪರ್ವತ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುತ್ತವೆ. ಈಗ ಈ ಮೊದಲು 1992ರಲ್ಲಿ ಇಲ್ಲಿ ಬ್ರಹ್ಮಕಲಶ ಆಗಿದೆ. ಇದೀಗ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂತ ಡಾಕ್ಟರ್ ಆತ್ಮರಂಜನ್ ರೈ ಅವರು ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕು ಎಂದು ಹೊರಟಿದ್ದಾರೆ. ಇದೀಗ ಕಾಮಗಾರಿ ನಡೀತಾ ಇದೆ. ಇದು ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ಪೂರ್ತಿ ಶಿಲಾಮಯ ಗುಡಿ ಇಲ್ಲಿ ನಿರ್ಮಾಣ ಆಗಿ ದೇವರ ಬ್ರಹ್ಮಕಲಶ, ಆ ಬ್ರಹ್ಮಕಲಶವನ್ನು ನೋಡುವ ಭಾಗ್ಯ ನಮ್ಗೆ ಆದಷ್ಟು ಬೇಗ ಬರಲಿ. ಎಲ್ಲ ದಾನಿಗಳು ಈ ದೇವಸ್ಥಾನಕ್ಕೆ ಆದಷ್ಟು ಸಹಕಾರವನ್ನು ನೀಡಿ ಈ ದೇವಸ್ಥಾನ ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶವನ್ನು ನೋಡುವ ಭಾಗ್ಯ ನಮಗೆಲ್ಲರಿಗೂ ಕರುಣಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳೊಂದಿಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹಳ್ಳಿ 21 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.